ಹಾಯ್ ಫ್ರೆಂಡ್ಸ್, ಉಮಾನಂದ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ನಿಮಗಿಲ್ಲಿ ರೈತರ ಗೋಳನ್ನು ಕೇಳೋರು ಯಾರು ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಡಿಯೋ ಹಾಕ್ತೀನಿ. ಯಾಕಂದರೆ ರೈತರು ತುಂಬಾ ಕುಸಿತಾ ಇದ್ದಾರೆ. ರೈತರು ಗೋಳನ್ನು ಕೇಳ್ತಾ ಇಲ್ಲ ಗೌರ್ಮೆಂಟು. ಹಾಗಾಗಿ ಯಾರಿಗೆ ಹೇಳೋದು? ಈ ಥರ ಆದರೆ ರೈತರು ಬೆಳೆ ಬೆಳೆಯೋದು ಹೇಗೆ? ರೈತರು ಬೆಳೆ ಬೆಳೆದಿಲ್ಲ ಅಂದರೆ ಎಲ್ಲರಿಗೂ ಆಹಾರ ಸಿಗೋದು ಹೇಗೆ? ಎಲ್ಲದೂ ಪ್ಲಾಸ್ಟಿಕ್ ಬರ್ತದೆ. ಇನ್ಮೇಲೆ ಆಹಾರ ಪ್ಲಾಸ್ಟಿಕ್ ಮಿಕ್ಸ್ ಬರ್ತದೆ. ಆಹಾರಕ್ಕೆ ಡುಪ್ಲಿಕೇಟ್ ಏನೋ ಮಿಕ್ಸ್ ಕಲಬೆರಕೆ ಮಾಡ್ತಾರೆ. ಆ ಥರ ಬರುತ್ತೆ. ಆದರೆ ರೈತರು ಬೆಳೆಯೋ ಬೆಳೆಯಿಂದ ನಮಗೆ ಆಹಾರ ಸಿಗುತ್ತಲ್ಲ, ಅದು ಪೌಷ್ಟಿಕವಾಗಿರುತ್ತೆ. ಆದರೆ ರೈತರಿಗೆ ತುಂಬಾ ಗೋಳಾಗ್ತಾಯಿದೆ. ಗದ್ದೆ ಆಗಿರ್ಬೋದು, ತೋಟ ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಪ್ರತಿಯೊಂದು ತ್ರಾಸ ಆಗ್ತಾಯಿದೆ. ಹಣ್ಣೊಳಗಂತೂ ಆಗಲೇ ಮಿಕ್ಸ್ ಆಗಿಬಿಟ್ಟಿದೆ ಕಲಬೆರಕೆ. ಕೆಮಿಕಲ್ಸಲ್ಲಿ ಅದ್ದು ಬಿಡ್ತಾರೆ. ನಮಗೆ ಎಲ್ಲಿಂದ ಪೌಷ್ಟಿಕ ಸಿಗಬೇಕು? ಇಲ್ಲಿ ನಾನು ಅಡಿಕೆ ತೋಟಕ್ಕೆ ಔಷಧ ಹೊಡೆಯೋದನ್ನು ತೋರಿಸ್ತಾ ಇದ್ದೀನಿ. ಔಷಧ ಅಂದರೆ ಮದ್ದಂದರೆ ಔಷಧ. ಅಂದರೆ ಅಡಿಕೆ ಉದುರಬಾರ್ದು ಅಂಥೇಳಿ ತುತ್ತ ಸುಣ್ಣ ಮಿಕ್ಸ್ ಮಾಡಿ ಹೊಡಿತಾರೆ. ಸಾಮಾನ್ಯ ಮಳೆಗಾಲದಲ್ಲಿ ಒಂದು 2-3 ಸಾರಿ ಹೊಡಿತಾರೆ. 2 ಸಾರಿ ಮಳೆ ಮೀಡಿಯಮ್ ಇದ್ದರೆ 2 ಸಾಕಾಗ್ತದೆ. ಮಳೆ ಜೋರಾಗಿ ಬಂದರೆ, ಈ ಸಲ ಮಳೆ ಬಂತಲ್ಲ, ಆ ರೀತಿ ಯಾವಾಗೂ ಮಳೆ ಹೊಡಿತಾನೇ ಇದ್ದರೆ 3 ಸಾರಿ ಹೊಡಿಬೇಕಾಗ್ತದೆ. ಯಾಕೆಂದರೆ ಕೊಳೆ ಅಂತ ಒಂದು ರೋಗ ಬರುತ್ತೆ. ಕೊಳೆ ರೋಗ ಅಂದರೆ ಅಡಿಕೆ ಉದುರೋದು. ಸಣ್ಣಿರುವಾಗೆ ಅಡಿಕೆ ಉದುರಿ ಬಿಡ್ತದೆ. ಆವಾಗ ನಮಗೆ ಅಡಿಕೆ ಬೆಳೆ ಸಿಗೋದೇ ಇಲ್ಲ. ಹಾಗಾಗಿ ಮರಕ್ಕೆ ಅಡಿಕೆ ಸಣ್ಣಿರುವಾಗೆ ಆ ತುತ್ತ ಸುಣ್ಣ ಮಿಕ್ಸ್ ಮಾಡಿ ಹೊಡಿತಾರೆ. ಅದು ಎಷ್ಟು ಪ್ರಮಾಣ, ಏನು ಪ್ರಮಾಣ ಅಂತ ನಾನು ಮುಂದೆ ಹೇಳ್ತೀನಿ. ಮೊದಲೆಲ್ಲ ಏನು ಮಾಡ್ತಿದ್ರು, ಒಂದು ಮರ ಹತ್ತಿ ಆ ಸುತ್ತ ಇರೋ ಮರಕ್ಕೆ ಔಷಧ ಹೊಡಿತಿದ್ರು. ಆವಾಗ ಆ ಮರ ಹತ್ತಿ ಔಷಧ ಹೊಡೆಯೋ ಗೌಡನಿಗೆ ಗೊತ್ತಾಗ್ತಿತ್ತು. ಅದನ್ನು ಹೊಡಿಲಿಕ್ಕೆ ಬೇರೆ ಜನ ಇರ್ತಾರೆ, ಗೌಡ ಅಂತೇವೆ ನಾವು. ಅವನಿಗೆ ಗೊತ್ತಾಗ್ತಿತ್ತು ಯಾವ ಮರ ಲಡ್ಡಾಗಿದೆ, ಯಾವ ಮರ ಗಟ್ಟಿ ಇದೆ ಅಂತ ಹೇಳ್ತಿದ್ದ. ಹೆಗಡೆಯವರೇ, ಈ ಮರ ಲಡ್ಡಾಗಿದೆ. ಜೋಶ್ರೇ, ಈ ಮರ ಪೊಳ್ಳಾಗಿದೆ. ಭಟ್ರೆ, ಈ ಮರ ಹೋಗಿದೆ. ಹೀಗೆಲ್ಲವ ಹೇಳ್ತಿದ್ದ. ಆದರೆ ಇವಾಗ ಅವರು ಕೆಳಗಿನಿಂದಲೇ ಔಷಧ ಹೊಡಿತಾರೆ, ಮರ ಹತ್ತದೇ ಇಲ್ಲ. ಹಾಗಾಗಿ ಮರ ಹತ್ತದಿದ್ದಕ್ಕೆ ಅವರಿಗೆ ಯಾವ ಮರ ಲಡ್ಡಾಗಿದೆ ಹೇಳು ಗೊತ್ತಾಗಲ್ಲ. ಯಾಕೆಂದರೆ ಅವ್ರ ಕೆಲಸ ಬೇಗ ಮುಗಿಬೇಕಲ್ಲ. ಕೆಳಗೆ ನಿಂತು ದೋಟಿ ಉದ್ದ ಔಷಧಿ ಹೊಡೆಯೋ ಸಾಧನಕ್ಕೆ ನಾವು ದೋಟಿ ಅಂತೇವೆ. ಆ ದೋಟಿಯನ್ನು ಉದ್ದ ಮಾಡಿಕೊಂಡು ಕೆಳಗಿಂದಾನೇ ಸ್ಪ್ರಿಂಕ್ಲರ್ ಮಾಡ್ತಾರೆ. ಹಾಗಾಗಿ ಅವರು ಮರ ಯಾವ್ದು ಲಡ್ಡಾಗಿದೆ ಹೇಳೋದೇ ಇಲ್ಲ. ಇದರಿಂದ ಏನಾಗ್ತಾ ಇದೆ, ಜೋರು ಗಾಳಿ ಮಳೆ ಬಂದಾವಾಗ ಮರ ಎಲ್ಲ ಬೀಳ್ತದೆ. ಲಡ್ಡಾಗಿದ್ದ ಮರ ಬೀಳುವಾಗ ತಾನೊಂದೇ ಬೀಳಲ್ಲ, ಆ ಮರ ಬೇರೆ ಮರದ ಮೇಲೂ ಬೀಳುತ್ತೆ. ಆವಾಗ ಆ ಮರದಲ್ಲಿ ಇರೋ ಅಡಿಕೆ ಕೊನೆನೂ ಬೀಳುತ್ತದೆ, ಮರನೂ ಬೀಳ್ಬೋದು. ಹಾಗಾಗಿ ಗಾಳಿ ಮಳೆ ಬಂತಂದರೆ ಮರ ತುಂಬಾ ಮುರಿದು ಬೀಳುತ್ತೆ. ಅದು ಅಡಿಕೆ ಕೊನೆ ಇರುತ್ತೆ, ಅದಕ್ಕೆ ಆ ಕೊನೆ ಕೂಡ ಕೆಳಗೆ ಬೀಳುತ್ತೆ. ನೋಡಲಿಕ್ಕಾಗಲ್ಲ. ಎಳೆ ಅಡಿಕೆ ಕೊನೆ ಎದಕ್ಕೂ ಬರಲ್ಲ, ಅದು ಸುಲಿಯೋಕ್ಕೂ ಬರಲ್ಲ, ಅಡಿಕೆ ಇರಲ್ಲ ಅದರೊಳಗೆ. ಹಾಗಾಗಿ ತುಂಬಾ ಮರ ಬೀಳ್ತಾ ಇದೆ. ಇದು ಒಂದು ಕಡೆ ಗೋಳು. ಔಷಧವನ್ನು ಯಾವ ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ಗೌಡನ ಮುಖಾಂತರ ಕೇಳ್ತೀನಿ. ಅವನ್ನೇ ಮಾತಾಡಿಸಿ. ಅದೇನದು ಚೆಲ್ಲಿದ್ದು? ಅದೇನು ಮೇಲಿನ ನೊರೆನ ತೆಗೆದಾಕ್ತೀರಾ? ಆ ನೊರೆ ಎಲ್ಲ ತೆಗಿಬೇಕಾ? ಮಷಿನ್ ಒಳಗೆ ಹಿಡ್ಕೊಂಡ್ಬಿಡ್ತದೆ, ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಇದು ಪ್ಯೂರ್. ಓಹೋ, ಇದು ಪ್ಯೂರ್ ನೀರು ಔಷಧ. ಆದ್ರೆ ಎಷ್ಟು ನೊರೆ ಬರ್ತಾ ಇದೆ ನೋಡಿ. 2 kg 200 ಲೀಟ್ರಿಗೆ 2 kg 2 kg ತುತ್ತ, 2 kg ಸುಣ್ಣ ಹಾಕಬೇಕು. ಒಂದೇ ಅಲ್ಲೊಂದಿದೆ, ಇಲ್ಲೊಂದಿದೆ. ಒಂದು ಜೋಟಿ, ಒಂದು ಮೋಟ್ರು. ಈಗ ತುತ್ತ ಸುಣ್ಣ ಹಾಕಿ ಆಯಿತು, ಗಮ್ ಹಾಕೋದು.
200 ಲೀಟ್ರಿಗೆ ಎಷ್ಟು ಹಾಕ್ತೀರಿ? 100 ml. 100 ಲೀಟ್ರಿಗೆ 100 ml, 200 ಲೀಟ್ರಿಗೆ 200 ml. ನೋಡಿದರೆ ವೀಕ್ಷಕರೇ, ಯಾವ ರೀತಿ ರೆಡಿ ಮಾಡೋದು ಅನ್ನೋದು ನಿಮಗೆ ಗೊತ್ತಾಯಿತು. ಅದು ಮಷನ್ ಇದೆಯಲ್ಲ, ಆ ಮಷನ್ನಿಗೆ ಉದ್ದ ಪೈಪ್ ಇಟ್ಕೋತಾರೆ. ಅದ್ರ ಮೂಲಕ ಮೇಲೆ ದೋಟಿ ಉದ್ದ ಮಾಡಿಕೊಂಡು ಔಷಧನ ಕೆಳಗಿನಿಂದಲೇ ಮೇಲೆ ಸ್ಪ್ರಿಂಕ್ಲರ್ ಹೊಡಿತಾರೆ. ಇನ್ನು ಇತ್ತಿತ್ತಲಾಗಿ ಒಂದು 2-3 ವರ್ಷ ಈ ಕಡೆ ಎಲೆ ಚುಕ್ಕಿ ರೋಗ ಅಂತ ಒಂದು ಬಂದಿದೆ. ಮನುಷ್ಯನಿಗೆ ಹೇಗೆ ಕೊರೋನಾ ಸಡನ್ಲಾಗಿ ಬಂತು, ಹಾಗೆ ಅಡಿಕೆ ಗಿಡಕ್ಕೆ ಎಲೆ ಚುಕ್ಕಿ ರೋಗ ಅಂತ ಬಂತು. ಅದಕ್ಕೆ ಔಷಧ ಇನ್ನೂ ಕಂಡೇ ಹಿಡಿದಿಲ್ಲ. ಅದು ಎಲೆ ಎಲ್ಲ ಕೆಂಪಾಗಿ ಮರನೇ ಸಾಯಿಸಿಬಿಡ್ತದೆ. 10 ಕ್ವಿಂಟಲ್ ಅಡಿಕೆ ಆಗುವಂಥ ರೈತನಿಗೆ 2-3 ಕ್ವಿಂಟಲ್ ಅಡಿಕೆ ಆಗಿದೆ. ಅವನ ಜೀವನ ಹೇಗೆ ನಡಿಬೇಕು, ಜೀವನ ಹೇಗೆ ಸಾಗಿಸ್ಬೇಕು, ಮಕ್ಕಳನ್ನು ಹೇಗೆ ಓದಿಸ್ಬೇಕು, ಎಷ್ಟು ಚಿಂತೆ ಆಗ್ತಾಯಿದೆ, ಎಷ್ಟು ಕಷ್ಟ ಆಗ್ತಾಯಿದೆ. ಒಂದು ವೇಳೆ ಮಕ್ಕಳು ಓದಿದ್ರಪ್ಪ ಹೇಗೋ ಅಂಥೇಳಿ ಬೇರೆ ಕಡೆ ಅವರು ಕೆಲಸಕ್ಕೆ ಹೋಳಿದ್ರು ಅಂದರೆ, ಇಲ್ಲಿ ವಯಸ್ಸಾದ ತಂದೆ ತಾಯಿ ಅಷ್ಟೇ ಇರ್ತಾರೆ. ಅವರಿಗೆ ಕೂಲಿ ಕೊಟ್ಟು ಮಾಡಿಸೋದು ಕೂಡ ತುಂಬ ಕಷ್ಟ ಆಗುತ್ತೆ. ಇದೇ ಎಲೆ ಚುಕ್ಕಿ ರೋಗ. ಇಲ್ಲಿ ನೋಡಿರಿ, ಚುಕ್ಕಿ ಆಗಿದೆ ಎಲೆ ಮೇಲೆ. ಹಾಗೆ ಇದು ಒಣಗಿ ತಾನು ಸಾಯುತ್ತೆ, ಗಿಡನೂ ಸಾಯಿಸತ್ತೆ. ನಿಮ್ಗೆ ಇಲ್ಲೊಂದು ಗಿಡ ಕಾಣ್ತಾ ಇದೆಯಲ್ಲ, ಈ ಗಿಡಕ್ಕೊಂದು ಕಾಯಿ ಇದೆ ನೋಡಿರಿ. ಇದು ಯಾವ ಕಾಯಿ ಗೊತ್ತಾ? ಜಾಯಿಕಾಯಿ ಅಂತ ಹೇಳಿದರೆ ಹೆಸರು. ಜಾಯಿಕಾಯಿ ಪತ್ರೆ, ಜಾಯಿಕಾಯಿ ನಿಮಗೂ ಗೊತ್ತು. ಈ ಜಾಯಿಕಾಯಿ ಗಿಡಕ್ಕೆ ಬಹಳಷ್ಟು ಕಾಯಿ ಬಿಟ್ಟಿದೆ ಖರೆ. ಆದರೆ ಮಂಗನ ಕಾಟ ಇಲ್ಲಿ ಹೇಗಪ್ಪ ಅಂದರೆ, ಕಾಡಿನಲ್ಲಿದ್ದ ಮಂಗ ಎಲ್ಲ ನಾಡಿ ಬರ್ತಾ ಇದ್ದಾವೆ ಈಗ. ಮೋಸ್ಟ್ಲಿ ಕಾಡಲ್ಲಿ ಅವಕ್ಕೆ ಆಹಾರ ಏನೂ ಸಿಗಲಿಕ್ಕಿಲ್ಲ, ನಾಡಿ ಬರ್ತಾ ಇದೆ. ಇದು ಏನು ಸಿಗ್ತದೆ ಅದನ್ನೆಲ್ಲ ತಿಂತಾವೆ. ಅಡಿಕೆ ಸಣ್ಣಿರುವಾಗೆ ಅದನ್ನು ಕಡ್ದು ಹಾಕ್ತಾರೆ. ಆಮೇಲೆ ತೆಂಗಿನಕಾಯಿ ಎಳ್ನೀರೇ ಕುಡಿದು ಬಿಡ್ತಾವೆ, ತೆಂಗಿನಕಾಯಿ ಆಗೋಕ್ಕೆ ಬಿಡಲ್ಲ. ಈ ಜಾಯಿಕಾಯಿ ತಿಂತಾವೆ. ಯಾವ ಸಿಗ್ತದೆ. ಬಾಳೆಕಾಯಿ ಅಂತೂ ಒಂದು ಬಾಳೆ ಗಿಡನೇ ಇಲ್ಲ ಈಗ. ಯಾರ ತೋಟ ನೋಡಿದರೂ ಬಾಳೆ ಗಿಡ ಇಲ್ಲ. ಮೊದಲೇ ಕಟ್ಟೆ ಹೇಳೋ ಒಂದು ರೋಗ ಬಂದು ಎಲ್ಲ ಹೋಯಿತು. ಈ ಮಂಗನ ಕಾಟದಿಂದ ಮತ್ತಷ್ಟೆಲ್ಲ ಹೋಯಿತು. ಮಂಗನ ಓಡಿಸ್ಲಿಕ್ಕೆ ಒಬ್ಬನ ಇಡ್ತಾರೆ. ಅವನು ಇಲ್ಲಿ ಓಡಿಸಿದರೆ ಆ ಪಕ್ಕದ ಮನೆ ತೋಟಕ್ಕೆ ಹೋಗ್ತಾವೆ. ಅವನು ಅಲ್ಲಿ ಹೋಗುವಷ್ಟರಲ್ಲಿ ಅಲ್ಲೆಲ್ಲ ತಿಂದು ಮುಗಿಸಿ ಮತ್ತಿಲ್ಲೇ ಬರ್ತಾವೆ. ಇಡೀ ಊರು ತುಂಬ ಓಡಾಡ್ತವೆ. ಹಾಗಾಗಿ ಮಂಗನ ಕಾಟ ಒಂದು ಕಡೆ ಅಷ್ಟೇ ಅಲ್ಲ, ಮನೆಗೆ ಬಂದು ಹಂಚು ಸಹ ಹೊಡಿತಾವೆ ಆ ಮಂಗ. ಇನ್ನು ರೈತ ತಾನು ಬೆಳೆದ ಬೆಳೆಗೆ ಈಗ ಬೆಳೆ ಬರುತ್ತೆ ಅಂಥೇಳಿ ಮೊದಲೇ ಅವನದಾದ ಸೊಸೈಟಿ, ಬ್ಯಾಂಕು ಈ ಥರ ಒಂದು ಹಣಕಾಸಿನ ವ್ಯವಸ್ಥೆ ಒಳಗೆ ಮೊದಲೇ ಸಾಲ ತೊಗೊಂಡ್ಬಿಟ್ಟಿರ್ತಾನೆ. ಆ ಸಾಲ ತೀರಿಸಬೇಕಲ್ಲ ಅಂತ ಹೇಳಿ ಅವನೇನು ಮಾಡ್ತಾನೆ, ತನ್ನ ಬೆಳೆಯನ್ನು ಅಲ್ಲಿ ಹಾಕ್ತಾನೆ. ಹಾಕಿದರೆ ಅವನು ಏನು ಸಾಲ ತೊಗೊಂಡಿರ್ತಾನೆ ಅದರ 10% ಸಹ ಅವನಿಗೆ ಬಡ್ಡಿ ತೀರಿಸ್ಲಿಕ್ಕಾಗಲ್ಲ. ಬಡ್ಡಿ ಸಹ ಹಾಗೆ ಉಳ್ಕೊಂಬಿಡ್ತದೆ, ಬಡ್ಡಿನೂ ತೀರ್ಸೋಕ್ಕಾಗಲ್ಲ. ಆ ರೀತಿ ಬೆಳೆ ಆಗ್ತಾಯಿದೆ. ಇದರಿಂದ ರೈತ, ನಾನು ಹೇಳಬಾರ್ದು, ಏನೇನೋ ಅವಾಂತರಕ್ಕೆ ಗುರಿ ಮಾಡ್ಕೊಳ್ತಾರೆ. ಅದೇ ರೀತಿ ಈಗ ನಾವು ಕೆಲವು ಮಂದಿ ಏನು ಮಾಡ್ತಾರೆ, ಇರಲಿ ಸ್ವಲ್ಪ ತಡ್ಕೊಳ್ಳೋ ಶಕ್ತಿ ಇದ್ದವರು ಅಡಿಕೆ ಇರಲಿ ನೆಕ್ಸ್ಟ್ ಮಂತ್ ಮಾರಾಟ ಮಾಡೋಣ ಅಂತ ಹಾಗೆ ಇಡ್ತಾರೆ. ಆದರೆ ಆ ಇಟ್ಟ ಅಡಿಕೆಗೆ ಅವರು ಇನ್ನೇನು ಕೊಡಬೇಕು ಅನ್ನುವಷ್ಟರಲ್ಲಿ ಬೆಲೆ ಕುಸಿದೋಗಿರುತ್ತೆ. ಅದು ಒಂದು ರೀತಿ ಶೇರ್ ಮಾರ್ಕೆಟ್ ಇದ್ದ ಹಾಗೆ. ನಾವು ಮುಂದೆ ಬೆಲೆ ಬರುತ್ತೆ ಅಂತ ಇಟ್ಟರೆ ಆ ಬೆಲೆ ಕುಸಿದವಾಗ ಅನಿವಾರ್ಯವಾಗಿ ಇವನು ಮಾರಾಟ ಮಾಡಲೇಬೇಕು. ಅದೇ ರೀತಿ ವ್ಯಾಪಾರಸ್ಥರಿಗೂ ಆಗ್ತಾಯಿದೆ. ಅಡಿಕೆ ಸ್ಟಾಕ್ ಇಟ್ಕೋತಾರೆ, ಮುಂದೆ ಕೊಡೋಣ ಅಂಥೇಳಿ, ಬೆಲೆ ಏರುತ್ತೆ ಅಂತ ಹೇಳಿ. ಆದರೆ ಇವನು ಮಾರಾಟ ಮಾಡೋದು ಅನಿವಾರ್ಯ ಆಗಿರುತ್ತೆ. ಆ ಟೈಮ್ನಲ್ಲಿ ಬೆಲೆ ಕುಸಿದು ಹೋಗಿರುತ್ತೆ. ಇಲ್ಲಿ ನೋಡ್ರಿ, ಗಿಡಕ್ಕೆ ಸ್ಪ್ರಿಂಕ್ಲರ್ ಮಾಡ್ತಾ ಇದ್ದಾರೆ. ಕೆಳಗಿಂದಾನೇ ಮೇಲೆ ಹಾರಿಸ್ತಾ ಇದ್ದಾರೆ. ಅದು ಉದ್ದ ದೋಟಿ ಒಳಗೆ ಹೊಡಿತಾ ಇದ್ದಾರೆ. ಇದೇ ಮದ್ದು ಹೊಡೆಯೋದು ಅಂತಂದರೆ. ಇದು ನೋಡಲಿಕ್ಕೆ ದೋಟಿ ಒಂದು ಉದ್ದ ಬಡಿಗೆ ಅಂದರೆ ಕೋಲ್ ಥರ ಕಾಣುತ್ತೆ ನಿಮಗೆ ಅಲ್ವಾ? ಇದನ್ನು ಕಬ್ಬಿಣದ ಪೈಪ್ ಇರ್ಬೋದು ಅಂತ ಅನಿಸುತ್ತೆ. ಇದರ ಬೆಲೆ ಏನು ಗೊತ್ತಾ? 1 ಲಕ್ಷ ತನಕ ಇದೆ. ಅದು ಮೋಟ್ರ್ ಇದೆಯಲ್ಲ ಅಲ್ಲೊಂದು, ಆ ಮೋಟ್ರಿಗೆ ಜಾಸ್ತಿ ಇಲ್ಲ. ಅದು ನಾವು ದೋಟಿ ಅಂತ ಹಿಂಗೆ ಮೇಲೆ ಕಳಿಸ್ತಾರಲ್ಲ, ಅದಕ್ಕೆ ಜಾಸ್ತಿ ಬೆಲೆಯಂತೆ. ಹತ್ತತ್ರ 1 ಲಕ್ಷ ತನಕ ಬೆಲೆ ಇದೆಯಂತೆ ಅದಕ್ಕೆ. ಇನ್ನು ಏಲಕ್ಕಿ ಗಿಡ ನಿಮಗೆ ಎಲೆ ಕಾಣ್ತಾ ಇದೆಯಲ್ಲ, ಅದು ಏಲಕ್ಕಿ ಗಿಡ. ಅದ್ರ ಕಥೆಯಂತೂ ಬೇಡವ. ಯಾರ ಮನೆಯಲ್ಲಿ ಇವಾಗ ಏಲಕ್ಕಿನೇ ಆಗಲ್ಲ. ಅದು ಏಲಕ್ಕಿ ರೋಗ ಬಂದು ಹೋಯಿತು.
ಇನ್ನೊಂದು ಹಾವಿನ ಕಾಟ. ತೋಟದಲ್ಲೆಲ್ಲ ಹಾವು ಓಡಾಡತ್ತೆ, ಆ ಏಲಕ್ಕಿನೆಲ್ಲ ತಿನ್ನತ್ತೆ, ರೈತನಿಗೆ ಸಿಗೋದೇ ಇಲ್ಲ. ವೀಕ್ಷಕರೇ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಗೇನಾದ್ರು ಸಲಹೆ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ.